ಅಟಕಾಮ ಡೆಸರ್ಟ್ ಬಂದ್ಬಿಟ್ಟು ಅಟಕಾಮ ಡೆಸರ್ಟ್ ಅಲ್ಲಿ ಸಾಲ್ಟ್ ಮೈನ್ಸು, ಸಾಲ್ಟ್ ಫ್ಲಾಟ್ಸು, ಸಾಲ್ಟ್ ಎಲ್ಲ ಸಾಲ್ಟ್ ಅಂತಾರಪ್ಪ. ಅದನ್ನ ನೋಡಕ್ ಹೋಗ್ತಾ ಇದೀವಿ. ಆದ್ರೆ ನಾವು ಬರೋಬ್ಬರಿ 4 ಅವರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಈ ಮರುಭೂಮಿಲಿ. ಬನ್ನಿ, ಫುಲ್ ಎಕ್ಸೈಟ್ ಆಗಿದೀವಿ ಸಾಲ್ಟ್ ಫ್ಲಾಟ್ಸ್ ನೋಡ್ಕೊಂಡ್ ಬರಕ್ಕೆ. ಗೂಗಲ್ ಮ್ಯಾಪ್ಸ್ ನ ನಂಬ್ಕೊಂಬಂದ್ರೆ ಹಿಂಗೆ ಆಗತ್ತೆ ಚಿನ್ನು. ನೋಡಿ ಎಷ್ಟು ಚೂಪಾಗಿದೆ ಅಂತ. ಡೆತ್ ವ್ಯಾಲಿ ಏನೂ ಇಲ್ಲ ಇದ್ರ ಮುಂದೆ. ಇವಾಗ ನೀನ್ ಒಳಗಡೆ ಬೀಳು ಕಿರಣ, ಹೇಳ್ತೀನಿ ಫುಲ್ಲು ತಿಂದ್ರೆ ಗೋವಿಂದ ಕತೆ. ಸೀರಿಯಸ್ಲಿ ಮರುಭೂಮಿಯಲ್ಲಿ ನೀರು ಸಿಗ್ದಂಗಾಯ್ತು. ಆಕ್ಸಿಜನ್ ಪ್ರಾಬ್ಲಮ್ ಆಲ್ರೆಡಿ. ನಮ್ಮ ಕತೆ ನೋಡಿ, ಒಂದು ನರ್ಪಿಳೆ ಇಲ್ಲ ಇಲ್ಲಿ. ಯಾರು ಕೇಳೋಣ ಅಂದ್ರೆ ಅವ್ರು ಯಾಕೆ ಆ ರೂಟ್ ಕೊಟ್ಟಿದಾರೋ ಅದೇ ರೂಟಲ್ಲಿ ಹೋಗ್ಬೇಕು. ಒಂದೊಂದು ದೇಶದಲ್ಲಿ ಏನೋ ತೋರಿಸ್ತಾ ಇರ್ತಲ್ವಾ ಕಿರಣ, ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಕಿರಣ್, ಟೈರ್ ಚೆಕ್, ಪೆಟ್ರೋಲ್ ಚೆಕ್ ಎಲ್ಲ ಚೆಕ್. ಯಾಕಂದ್ರೆ ಇವಾಗ ಒಂದು 350-400 ಕಿಲೋಮೀಟರ್ ಡೆಸರ್ಟ್ ಒಳಗಡೆ ಹೋಗ್ತೀವಿ, ಏನೂ ಸಿಗಲ್ಲ. ಫುಲ್ಲು ಮರುಭೂಮಿ. ಒಂದು ನರ್ಪಿಳ್ಳೇ ಇರಲ್ಲ ಅಲ್ಲಿ ನಮಗೆ. ಹೇಳೋರು ಕೇಳೋರು ಏನಾದರೂ ಆದರೆ. ಸೊ ಎಲ್ಲ ಚೆಕ್ ಮಾಡಿಕೊಂಡು, ಪೆಟ್ರೋಲು ಇದೆಯಾ ಚೆಕ್ ಮಾಡ್ಕೊಂಡು ಹೊರಡೋಣ. ನಾವ್ ಅನ್ಕೋತೀವಿ ಪೆಟ್ರೋಲ್ ಇರುತ್ತೆ ಅಂತ. ಈ ಡೆಸರ್ಟ್ಗೆ ಮತ್ತೆ ಅಪ್ಪು ಮತ್ತೆ ಆಲ್ಟಿಟ್ಯೂಡ್ ಬರ್ತಾ ಇದೀವಿ. 4000 ಮೇಲೆ ಹೋಗ್ತೀವಿ ನಾವ್ ಇವಾಗ. 4000 ಮೀಟರ್ ಅಬೌವ್ ಸಿ ಲೆವೆಲ್ ಹೋಗ್ತಾ ಇರೋದು. ನಾವೀಗ ಪೆಟ್ರೋಲ್ ಇದೆ ಅನ್ಕೊಂಡ್ವಿ ಹೋಟೆಲ್ ಬಿಡೋಕ್ಕೂ ಮುಂಚೆ. ಆದರೆ ಪೆಟ್ರೋಲ್ ತುಂಬ ಕಮ್ಮಿ ಇದೆ, 300 ಕಿಲೋಮೀಟ್ರ್ ಹೋಗುತ್ತೆ ಅಷ್ಟೇ. ನಾವು ಹೋಗ್ಬೇಕಾಗಿರೋದು ಆಲ್ಮೋಸ್ಟು ಒನ್ ವೇನೇ 400 ಕಿಲೋಮೀಟ್ರ್, 450 ಕಿಲೋಮೀಟ್ರು. ಸೊ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಸದ್ಯಕ್ಕೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೆ ಅಕ್ಟೋಬರ್ 20ನೇ ತಾರೀಕು ನಾವು ಚೈನಾ ಗ್ರೂಪ್ ಟೂರ್ನ ಆರ್ಗನೈಸ್ ಮಾಡಿದ್ದೀವಿ. ಬೇಜಿಂಗ್, ಶಾಂಘೈ, ಜಾಂಜಿಯಾಜೆ, ಔತಾರ್ ಮೌಂಟೇನ್ಸ್, ಜಿಯಾನ್, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮತ್ತೆ 10 ಅಟ್ರಾಕ್ಷನ್ಸ್ ಗಳಿದಾವೆ. ಬೇಗ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಚೈನಾ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ 20ನೇ ತಾರೀಕು ಎಲ್ಲರೂ ಚೈನಾಗೆ ಹೋಗ್ತಾ ಇರೋಣ. ಈ ಮಧ್ಯ ಒಂದೊಂದು ಹಳ್ಳಿ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲಿ ನೋಡಿ ಒಂದು ಹಳ್ಳಿ ಇದೆ, ಅದೇ ಸ್ಯಾನ್ ಪೆಡ್ರೋ ಹಳ್ಳಿ. ಇಲ್ಲಿ ಮಾತ್ರ ಈ ಹಳ್ಳಿ ಹತ್ರ ಮಾತ್ರ ಫುಲ್ಲು ಗ್ರೀನರಿ ಇದೆ ನೋಡಿ, ಫುಲ್ ಹಸಿರು. ನೀರ್ ಅವಾಗ ಹರ್ಕೊಂಡೋಗಿರುತ್ತೆ ಅಂತ ಅರ್ಥ ಅಷ್ಟೇ. ಚೆನ್ನಾಗಿ ವ್ಯವಸಾಯನೂ ಮಾಡಿದ್ದಾರೆ. ಈ ಡೆಸರ್ಟ್ ಅಲ್ಲಿ ನಾವು ಹೆಡ್ಲೈಟ್ ಹಾಕೊಂಡು ಹೋಗ್ಸೋದು ಮ್ಯಾಂಡೇಟ್ರಿ. ಎಂತಕ್ಕೆ ಅಂದ್ರೆ ರೋಡು ಫ್ಲಾಟ್ ಆಗಿರುತ್ತೆ, ಮತ್ತೆ ಅಕ್ಕಪಕ್ಕ ಫುಲ್ಲು ಮಣ್ಣಿರೋದ್ರಿಂದ ಆ ಕಡೆಯಿಂದ ಕಾರ್ ಬರೋದೇ ಕಾಣಿಸಲ್ಲ. ಅದಕ್ಕೆ ಹೆಡ್ಲೈಟು ಮ್ಯಾಂಡೇಟ್ರಿ ಹಾಕ್ಲೇಬೇಕು ಡೆಸರ್ಟ್ಗಳಲ್ಲಿ ಓಡಿಸ್ಬೇಕಾದ್ರೆ ಎಲ್ಲ ಕಾರ್ಗಳಿಗೂ. ಚಿಲ್ಲಿಯಲ್ಲಿ ಎಲ್ಲ ಕಡೆ ಪೆಟ್ರೋಲ್ದು ಸರ್ವಿಸ್ ಕೊಡ್ತಾರೆ, ಅವರೇ ಪೆಟ್ರೋಲ್ ಹಾಕ್ತಾರೆ. ಆದರೆ ಪೆಟ್ರೋಲ್ ರೇಟು ಎಷ್ಟಿದೆ ಗೊತ್ತಾ? 150 ರೂಪಾಯಿ ಪೆಟ್ರೋಲು. ಡೀಸೆಲ್ ಬಂದ್ಬಿಟ್ಟು 145 ರೂಪಾಯಿ. ಇಡೀ ಡೆಸರ್ಟ್ಗೆ ಅಕ್ಕಪಕ್ಕ 250-300 ಕಿಲೋಮೀಟ್ರಿಗೆ ಇದೊಂದೇ ಪೆಟ್ರೋಲ್ ಬಂಕ್ ಇರೋದು. ಅಕ್ಕಪಕ್ಕ ಎಲ್ಲ ಕಡೆ ನೋಡಿದ್ರು. ಅರೆ ಒಳ್ಳೆ ಸರ್ವಿಸ್ ಕೊಟ್ಟಿರ್ತಾರೆ. ಇವ್ರ ಮುಖ ಚೇರೆ ಇಲ್ಲ ನೋಡಿ, ಒಂದು ಸ್ವಲ್ಪ ಬುಡಕಟ್ಟು ಜನಾಂಗ ಆ ಥರ ಇದೆ. ನಾವು ಚಿಲ್ಲಿಲಿ ಬೇರೆ ಕಡೆ ತಿರುಗಾಡಿದ್ವಲ್ಲ, ಅದಕ್ಕೂ ಮತ್ತು ಇದಕ್ಕೂ ಡಿಫ್ರೆನ್ಸ್ ಅದೇ. ಮೋಸ ಗೀಸ ಮಾಡಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ. ಆಲ್ಮೋಸ್ಟು 20 ಲೀಟ್ರು, ಹೆಚ್ಚು ಕಮ್ಮಿ 4000 ರೂಪಾಯಿ ಆಯಿತು 23 ಲೀಟರ್ಗೆ. ಕಾರ್ಡ್ ಕ್ರೆಡಿಟ್. ನೋ ಥ್ಯಾಂಕ್ ಯು, ಮುಚೋ ಗ್ರಾಸಿಯಾಸ್. ಏನ್ ಪ್ರೈಸ್ ಇದು? ಯುರೋಪ್ಗಿಂತ ಜಾಸ್ತಿ ಇದೆ. ಅವ್ರು ಹೇಳಿದಷ್ಟು ಪ್ರೈಸ್ ಕೊಡ್ಬೇಕು ನಾವು. ಎಲ್ಲಿ ಯುರೋಪ್, ಎಲ್ಲಿ ಇದು? ನಡೀಲಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿದೆ. ಗ್ಯಾಸ್ ಇದು ಏರ್ ಚೆಕ್ ಮಾಡಿಸ್ಬೇಕಾ? ಎಲ್ಲ ಚೆಕ್ ಆಗಿದೆ, ಏರೆಲ್ಲ ಚೆಕ್ ಆಗಿದೆ ಅಂತೆ. ಇವಾಗ ಫಸ್ಟ್ ನಮ್ಮ ಸ್ಟಾಪ್ಗೆ 160 ಕಿಲೋಮೀಟರ್ ಇದೆ. ಫಸ್ಟ್ ಸ್ಟಾಪ್ಗೆನೆ ಸಾಲ್ಟ್ ನಾನು ಅನ್ಕೊಂಡೆ ಬರೀ ಒಂದ್ ಜಾಗದಲ್ಲಿ ಮಾತ್ರ ಇರುತ್ತೆ ಅಥವಾ ಸ್ವಲ್ಪ ಜಾಗದಲ್ಲಿ ಮಾತ್ರ ಇರುತ್ತೆ ಅಂತ. ನಾವು ಯಾವಾಗ ಬಿಟ್ವಿ ಅಲ್ಲ ಆ ಸಿಟಿನ ಟೌನ್ ಬಿಟ್ವಿ, ಉದ್ದಕ್ಕೂ ಅದೇ ಕಿರಣ ನೋಡ್ತಾ ಇದ್ದೀಯ ನೀನು. ಏನು ಉಪ್ಪು ಕಮ್ಮಿ ಇಲ್ಲ ಅನ್ಸುತ್ತೆ ಶಾ. ಆದ್ರೆ ಈ ಉಪ್ಪು ತಿನ್ನಕ್ಕಾಗಲ್ಲ ಕಿರಣ, ಸಾಲ್ಟ್ ಡೆಪಾಸಿಟ್ ಪ್ರೋಸೆಸ್ ಆಗ್ಬೇಕಲ್ಲ. ಇದು ಕುದುರೆನ ಕತ್ತೆನ ಗೊತ್ತಾಯ್ತಲ್ವಲ್ಲ, ಎಲ್ಲಾ ಕಡೆ ಹಾಕವ್ರೆ. ಇದೇನಿದು ಕುರಿಮರಿಗಳು? ಅಣ್ಣ ಕಿರಣ ಲ್ಯಾಂಪ್ ತುಂಬಾ ಚೆನ್ನಾಗಿರ್ತಂತೆ ಕಿರಣ. ಹೋಗ್ಬಿಡ್ತೀನಿ ನಾನು. ಅಲ್ಲಿ ನೋಡು ಇಷ್ಟೊಂದಿದೆ. ಆಯ್ತಾ, ಎಲ್ಲ ಓದುವ ಚಿಲ್ಲರಿ ಪಲಾರಿ ಎಲ್ಲ ವೈಲ್ಡ್ ನೇಚರ್, ಏನು ಸಿಗಲ್ಲ. ಆದ್ರೆ ಹಳ್ಳಿಗಳಿದೆ ಅಲ್ಲಿ ಇಲ್ಲಿ, ಒಂದೊಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಒಂದೊಂದು ಚಿಕ್ಕ ಪುಟ್ಟ ಹಳ್ಳಿಗಳು ಅವೆ. ಪ್ರಪಂಚದ ಅತಿ ಅದ್ಭುತ ಅತಿ ದೊಡ್ಡ ಸಾಲ್ಟ್ ಮೈನ್ಸ್ಗೆ ಸ್ವಾಗತ ಸುಸ್ವಾಗತ. ಅಮೆಜಾನ್ ರೈನ್ ಫಾರೆಸ್ಟ್ ಹೇಗೆ ಎಲ್ಲ 6-7 ದೇಶನ ಆವರಿಸ್ಕೊಂಡಿದೆಯಲ್ಲ, ಈ ಸಾಲ್ಟ್ ಲೇಕ್ಸ್, ಸಾಲ್ಟ್ ಫ್ಲಾಟ್ಸ್ ಬಂದು ಅರ್ಜೆಂಟೀನಾ, ಬೊಲಿವಿಯಾ ಮತ್ತೆ ಚಿಲ್ಲಿ 3 ದೇಶದಲ್ಲೂ ಇದೆ. ಬಿಗ್ಗೆಸ್ಟ್ ಪಾರ್ಟ್ ಬಂದು ಚಿಲ್ಲಿ ಇರೋದು, ಈ ಅಟಕಾಮ ಡೆಸರ್ಟ್ ಅಲ್ಲಿ ಇರೋದು. ನಾವ್ ಹೇಗೆ ಹೋಗ್ತಾ ಇದೀವಲ್ಲ ಅದೇ. ನೆಕ್ಸ್ಟ್ ಬಂದು ಬೊಲಿವಿಯಾದಲ್ಲಿ ಇರೋದು. ಈ ಚಿಲ್ಲಿ ಅವ್ರು ಬಂದ್ಬಿಟ್ಟು ಉಪ್ಪುನ ತುಂಬಾ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದು ಚಿಲ್ಲಿ ಅವರು.
ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ಗೂಗಲ್ ಮ್ಯಾಪ್ಸ್ನ ನಂಬ್ಕೊಂಬಂದ್ರೆ ಹಿಂಗೆ ಆಗತ್ತೆ ಚಿನ್ನು. ಇಲ್ಲೇ ಬರ್ದವ್ರು ನೋಡಿ ಪಾಪ ಯಾರೋ ಸಿನ್ ಆಕ್ಸೆಸ್ಸು ಲಗುನಾ ಚಾಕ್ಸಾ ಅಂತ. ನೋ ಆಕ್ಸೆಸ್ ಫಾರ್ ಲಗುನಾ ಚಾಕ್ಸಾ ಅಂದರೆ ಇದೇ ಲಗುನಾ ಚಾಕ್ಸಾ, ಇಲ್ಲಿಗೆ ಆಕ್ಸೆಸ್ ಕೊಡಲ್ಲ ಅಂತ ಹಾಕೋರೆ. ಇದು ಹಿಂಗೆ 40 ಕಿಲೋಮೀಟ್ರ್ ಹೋಗ್ಬೇಕು. 40 ಕಿಲೋಮೀಟ್ರು. ಆಮೇಲೆ ಏನೂ ಇಲ್ಲ, ಮುಂದಕ್ಕೆ ರೋಡ್ ಇಲ್ಲ, ಫುಲ್ಲು ಇದೇ ಥರ. ಹುಷಾರಾಗಿ ನಡ್ಕೊಂಬ ಚಿನ್ನು, ಇದು ಚುಚ್ಚುತ್ತೆ. ಸೊ ಅಯ್ಯೋ ಫುಲ್ಲು ಶಾರ್ಪು, ಶಾರ್ಪ್ ಇದೆ, ಹುಷಾರು. ನಾನು ನಿಮಗೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ತಿರ್ಗಾ ನೋಡ್ದೆ ಕಿರಣ, ಬೇರೆ ಕಡೆಯಿಂದ ರೂಟ್ ಇದೆ ಇನ್ನೊಂದು. ಇದನ್ನ ಗೂಗಲ್ ಮ್ಯಾಪ್ಸ್ ಈ ಕಡೆಯಿಂದ ಕೊಡ್ತು ನಮಗೆ. ಇನ್ನೂ 1 ಅವರ್ ಮುಂದೆ ಹೋಗ್ಬೇಕು ಇನ್ನು. ಓಕೆ, ನಾವಿಲ್ಲಿ ಇಳಿದು ಬಂದಿರೋದು ಇವಾಗ ನಿಮಗೆ ಈ ಸಾಲ್ಟ್ ಡೆಪಾಸಿಟ್ಸ್ ತೋರ್ಸೋಕ್ಕೆ. ನೋಡಿ ಎಷ್ಟು ಚೂಪಾಗಿದೆ ಅಂತ. ಇದು ಸಖತ್ ಡೇಂಜರಸ್ ಬನ್ನ ಇದು. ಹೌದು, ಹೆವಿ ಶಾರ್ಪ್ ಇರ್ತಾವೆ. ಅಕಸ್ಮಾತ್ ಕಾರ್ಗೀರ್ ಹೋಗಿ ಇಲ್ಲಿ ಪಂಚರ್ ಆದರೆ ಏನು ಕತೆ ಈ ರೂಟಲ್ಲಿ. ಈ ರೋಡಲ್ಲಿ 40 ಕಿಲೋಮೀಟರ್ ಹೋದ್ರೆ ಏನು ನೋಡ್ತೀಯ, ಅದೇ ಕಾಣಿಸ್ತದೆ. ಇಲ್ಲ ಕಿರಣ, ದೊಡ್ಡ ಲಗೂನ್ ಇದೆ ಅಂದ್ರೆ ಸಾಲ್ಟಿನ ದೊಡ್ಡ ಡೆಪಾಸಿಟ್ ಇರ್ತಾ, ತುಂಬಾ ಚೆನ್ನಾಗಿತ್ತು, ಬ್ಲೂ ಕಲರ್ ಆಗಿತ್ತು. ಅದನ್ನ ನೋಡಕ್ ಹೋಗ್ತಿದ್ವಿ ನಾವು ಆಕ್ಚುಲಿ. ನಮ್ಮ ಕತೆ ನೋಡಿ, ಒಂದು ನರ್ಪಿಳೆ ಇಲ್ಲ ಇಲ್ಲಿ ಯಾರು ಕೇಳೋಣ ಅಂದರೆ, ಭಾಷೆ ಬರಲ್ಲ. ಆಮೇಲೆ ಇಲ್ಲಿ ಬರೀ ಏನಪ್ಪ ಕೆಲ್ಸದವ್ರು ಅವಾಗವಾಗ ಓಡಾಡ್ತಾವ್ರೆ, ಅವ್ರು ನಿಲ್ಸೋದು ಇಲ್ಲ. ಇವರೇನೋ ಟೂರಿಸ್ಟ್ ಅವ್ರು ಮಾಡ್ಕೋತಾರೆ ಅಂತ ಸುಮ್ಮನೆ ಬಿಟ್ಟು ಹೋಯ್ತಾ ಇದ್ದಾರೆ. ಸೊ ಬನ್ನಿ ಗೂಗಲ್ ಮ್ಯಾಪ್ಸು, ಆಫ್ಲೈನ್ ಗೂಗಲ್ ಮ್ಯಾಪ್ಸ್ ಹುಡ್ಕೊಂಡು ಇನ್ನೂ ಜಾಗಕ್ಕೆ ಹೋಗೋಣ. ಇನ್ನೂ ಬೇಜಾನ್ ಜಾಗಗಳವೆ ಇಲ್ಲಿ ನೋಡೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಲಾರ್ ಡಿ ಅಟಕಾಮಾ ಅಂತ, ಅಂದರೆ ಸಾಲ್ಟ್ ಮೈನ್ಸ್ ಆಫ್ ಅಟಕಾಮಾ ಅಂತ. ಪ್ರತಿಯೊಂದು ದೇಶಕ್ಕೂ ಇಲ್ಲಿಂದಾನೆ ಹಬ್ಕೊಂಡು ಹೋಗುತ್ತೆ. ನೋಡ್ಕೋಣ, ಅದು ಪೈಪ್ಗಳೆಲ್ಲ ಹೆಂಗೆ ಇದು ಮಾಡಿದ್ದಾರೆ, ಇದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅನ್ಸುತ್ತೆ. ಇವ್ರು ಒಂಥರ ಡಿಫ್ರೆಂಟ್ ಮೆಥಡ್ ಯೂಸ್ ಮಾಡ್ತಾರೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ. ಫೈನಲ್ ಆಗಿ ಇಂಟರ್ನೆಟ್ ಇಲ್ಲ ಅಂದರು, ಏನಿಲ್ಲ ಅಂದರು, ಸಾಹಸ ಪಟ್ಕೊಂಡು ಲಗುನಾ ಚಾಕ್ಸಾನ ಹುಡ್ಕೊಂಬಂದ್ವಿ ನಾವು. ಇದೇ ಲಗುನಾ ಚಾಕ್ಸಾಸ್ 10 ಕಿಲೋಮೀಟರ್ ಇದೆಯಂತೆ ಇಲ್ಲಿಂದ. ಅದು ಯಾವ ಲಗುನ ನೋಡೇ ಬಿಡೋಣ. ಗೂಗಲ್ ಮ್ಯಾಪ್ಸ್ ಅಂತೀವಿ, ಅದು ಕೂಡ ಮೋಸನೇ. ಏನ್ ಗೊತ್ತಾ ಚಿನ್ನು, ಈ ಬೀದಿ ಕರ್ಕೊಂಡು ಹೋಗೋ ಬದಲು ಪಕ್ಕದ ಬೀದಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟೈತೆ. ಅದಕ್ಕೆ ಗೊತ್ತಿಲ್ಲ ಇಲ್ಲಿ ಒಂದು ಬೀದಿ ಆದ್ರೆ 100 ಕಿಲೋಮೀಟರ್ ಇನ್ನೂ ಮುಂದೆ ಹೋಗಿ ಬರಬೇಕು ಅಂತ. ಆಶಾ ಈ ಜಾಗಕ್ಕೆ ಬರಲೇಬೇಕು ಅಂದ್ಬಿಟ್ಟು ಗೂಗಲ್ ಮ್ಯಾಪ್ಸ್ನ ಓವರ್ಟೇಕ್ ಮಾಡಿಕೊಂಡು ಹುಡ್ಕೊಂಡ್ ಬಂದಿದ್ದೀವಿ. ಫೈನಲ್ ಆಗಿ ಏನಿದೆ ನೋಡೋಣ ಇಲ್ಲಿ. ಏನು ಗೊತ್ತಾ, ಆ್ಯಕ್ಚುಲಿ ಎಲ್ಲ ಕಡೆ ಏನು ಮಾಡಿದ್ದಾರೆ, ನಾವು ಇನ್ಫಾರ್ಮೇಷನ್ ಪ್ರಕಾರ ಗೂಗಲಲ್ಲಿ ಕೇಳೋಣ ಕ್ಯಾಶಲ್ಲಿ ತೊಗೊಬೋದು ಅಂತ ಕೊಟ್ಟಿದ್ರು, ಆಯಿತಾ. ಬಟ್ ಇವಾಗ ತಿರ್ಗಾ ಚೇಂಜ್ ಆಗಿಬಿಟ್ಟು ಬರೀ ಎಲ್ಲ ಇಂಟರ್ನೆಟಲ್ಲಿ ತೊಗೊಬೇಕು ಆನ್ಲೈನಲ್ಲಿ. ಇಲ್ಲಿ ಬಂದು ವೈಫೈ ಕನೆಕ್ಷನ್ ಇರಲ್ಲ. ಅವ್ರು ಫಸ್ಟು ವೈಫೈ ಕೊಡ್ತಾರೆ, ಆಮೇಲೆ ಅವ್ರದ್ದು ವೆಬ್ಸೈಟ್ ಇದು ಕೊಡ್ತಾರೆ. ಕರೆಕ್ಟ್ ಎಲೆಕ್ಟ್ರಾನಿಕ್ ಅಂದ್ರೆ ಏನು ಅಕ್ಕೋ? ಕರೆಕ್ಟ್ ಎಲೆಕ್ಟ್ರಾನಿಕ್ ಇಮೇಲ್ ಸ್ಪ್ಯಾನಿಷಲ್ಲಿ ಫಿಲ್ ಮಾಡ್ತಿದ್ದೆ ಕೇಳ ನೀನು. ಎಲ್ಲರೂ ಅಷ್ಟೇ ನೋಡಿ, ಎಲ್ಲರೂ ಬಂದೆಲ್ಲ ಕನ್ಫ್ಯೂಸ್ ಆಗಿ ಅವರೇ ಆನ್ಲೈನಲ್ಲಿ ತೊಗೊತಾ ಇದ್ದಾರೆ. ಇಂಟರ್ನೆಟ್ ಹೆಂಗೆ ಮಾಡ್ಬಿಟ್ಟವ್ರು ಗೊತ್ತಾ, ಇಲ್ಲಿ ಕ್ಯಾಶ್ ಇಸ್ಕೊಳ್ಳಲ್ಲ, ಕ್ರೆಡಿಟ್ ಕಾರ್ಡಲ್ಲೇ ತೊಗೊಬೇಕು. ನಾವು ನಮ್ಮ ಕಾರ್ಡ್ ಹೊಡೆದ್ವಿ, ಅದು ಏನಪ್ಪ ಈ OTP ಕೇಳ್ತು ನಮ್ಮ ಇಂಡಿಯನ್ ನಂಬರ್ಗೆ ಹೋಗಿ. ಇಲ್ಲಿ ನೆಟ್ವರ್ಕ್ ಇಲ್ಲ, ಇನ್ನೆಲ್ಲಿ OTP ಬರ್ತದೆ. ಆಮೇಲೆ ಇನ್ನೇನೇನೋ ಜುಗಾಡ್ ಮಾಡಿ ನಾನು ಇನ್ಯಾವುದೋ ಹಳೇ ಕಾರ್ಡ್ ಉಪಯೋಗಿಸಿ ಆ್ಯಪಲ್ಲಿ ಪರ್ಮಿಷನ್ ಕೊಟ್ಕೊಂಡು ಆಕ್ಸೆಸ್ ತೊಗೊಂಡಿದ್ದಾಯ್ತು. ವೈಫೈ ಕೂಡ ಅಷ್ಟು ಇವರೇ ಕೊಡ್ತಾರೆ. ಅದು ಎಷ್ಟು 10 ನಿಮಿಷ ಕೊಡ್ತಾರೆ ವೈಫೈ ಮಾಡ್ಕೊಳಕ್ಕೆ ಮಾತ್ರ, ಆಮೇಲೆ ಇಲ್ಲ ಇಂಟರ್ನೆಟ್ ಇಲ್ಲ. ನಾವು ಈ ಥರ ಸೌತ್ ಅಮೇರಿಕನ್ ಕಂಟ್ರೀಸ್ ಎಲ್ಲ ಕಡೆ ಸಾಲ್ಟ್ ಲೇಕ್ಸ್ನ ಅಥವಾ ಸಾಲ್ಟ್ ಫ್ಲಾಟ್ಸ್ನ ನೋಡ್ಬೋದು. ಆದರೆ ಈ ಜಾಗ ಎಂತಕ್ಕಪ್ಪ ಫೇಮಸ್ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಫ್ಲೆಮಿಂಗೋಸ್ನ ನೋಡೋಕ್ಕೆ ಸಿಗುತ್ತೆ. ಆ ಫ್ಲೆಮಿಂಗೋಸ್ ಎಂತಕ್ಕಪ್ಪ ಇದೇ ಜಾಗಕ್ಕೆ ಬರ್ತವೆ ಅಂದರೆ ಊಟ ಸಖತ್ತಾಗಿ ಸಿಗುತ್ತಂತೆ. ಫ್ಲೆಮಿಂಗೋದು ನೆಸ್ಟ್ ಅಂತೆ ಕಿರಣ, ಇದು ಇಲ್ಲಿ ಮೊಟ್ಟೆ ಇಡೋದು. ಕಿರಣ ಇದನ್ನ ತಿನ್ನಕ್ಕೆ ಅಂತ ಬರ್ತಂತೆ ಫ್ಲೆಮಿಂಗೋ. ಆಮೇಲೆ ಇದೆಲ್ಲ ಸಿಗೋ ಅಂಥದ್ದು ಈ ನಾವೇನು ನೋಡ್ತಾ ಇದ್ವಿ, ಅಲ್ಲಿ ನೋಡ್ತೀವಿ ಕಾಣಿಸ್ತಾ ಇದೆ ಅಲ್ಲಿ ಫ್ಲೆಮಿಂಗೋ ದೂರದಲ್ಲಿ. ಆಮೇಲೆ ನಾವು ಏನು 100 ಕಿಲೋಮೀಟರ್ ನೋಡ್ತಾ ಇದ್ವಿ. ಸಾಲ್ಟು ತುಂಬ ರಿಚ್ ಇನ್ ಮಿನರಲ್ಸು, ಲಿಥಿನಿಯಮು ಮತ್ತು ಕ್ಯಾಲ್ಶಿಯಮು ಮತ್ತು ಸಲ್ಫರ್ ಎಲ್ಲ ಸಿಗುತ್ತಂತೆ. ಪ್ರಪಂಚದಲ್ಲಿ ಉಪ್ಪು ಅಂದರೆ ಒಂದೇ ರೀತಿ ಇಲ್ಲ. ಹಿಮಾಲಯನ್ ಉಪ್ಪು, ಮತ್ತು ನಾರ್ವೆ ಉಪ್ಪು, ನಾರ್ತನ್ ಟೆರಿಟರಿ ಉಪ್ಪು, ಪಿಂಕ್ ಸಾಲ್ಟ್ ಅಂತ ಎಷ್ಟೊಂದು ವೆರೈಟೀಸ್ ಇರುತ್ತಲ್ಲ. ಈ ಜಾಗದ ಸ್ಪೆಷಾಲಿಟಿ ಅಂದರೆ ಒಂದೇ ಜಾಗದಲ್ಲಿ 10 ಡಿಫ್ರೆಂಟ್ ವೆರೈಟಿ ಆಫ್ ಉಪ್ಪು ಸಿಗುತ್ತಂತೆ. ಅಂದರೆ ಡಿಫ್ರೆಂಟು ಲೆಕ್ಕ ಹಾಕೊಳ್ಳಿ ಎಷ್ಟು ಮಿನರಲ್ಸ್ ಇರ್ಬೋದು ಇಲ್ಲಿ, ಯಾವ ಥರ ಫಾರ್ಮ್ ಹೋಗ್ಬೋದು ಅಂತ. ಬೇರೆ ಕಡೆ ಎಲ್ಲ ನೋಡಿದ್ರೆ ನಿಮಗೆ ಇವಾಗ ಲಾಸ್ ವೇಗಸ್ ಡೆತ್ ವ್ಯಾಲಿ ನೋಡಿದ್ರೆ ಒಂದೇ ಥರ ಉಪ್ಪು ಸಿಗುತ್ತೆ. ಆದರೆ ಇಲ್ಲಿ 10 ಡಿಫ್ರೆಂಟ್ ವೆರೈಟೀಸ್ ಆಫ್ ಉಪ್ಪು ಸಿಗುತ್ತೆ. ಎಷ್ಟು ಚೂಪಿದೆ ಗೊತ್ತಾ ಆಶಾ ಇದು
ನೋಡಿ ಇದು ಫುಲ್ ಸಾಲ್ಟ್ ಬರಲ್ಲ, ಎತ್ತಿದ್ರೆ ಮುರಿದೋಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ ನಾವು ಆಕ್ಚುಲಿ ಡೆತ್ ವ್ಯಾಲಿ ಇದೆ ಜಾಸ್ತಿ ಅನ್ಕೊಂಡ್ವಿ ಕಿರಣ. ಬ್ಯಾಡ್ ವಾಟರ್ ಬೇಸಿನ್ ಅಂತ ಇದೆ. ಡೆತ್ ವ್ಯಾಲಿ ಏನೂ ಇಲ್ಲ ಇದ್ರ ಮುಂದೆ, ನಿಜವಾಗ್ಲೂ ಏನೂ ಇಲ್ಲ ಡೆತ್ ವ್ಯಾಲಿ. ಇದು ಸಾವಿರಾರು ಕಿಲೋಮೀಟರು ಹಿಂಗೆ ಇಲ್ಲಿಂದ ಬೊಲಿವಿಯಾಗೆ ಹೋಗುತ್ತೆ. ಚಿಲಿ, ಬೊಲಿವಿಯಾ, ಅರ್ಜೆಂಟ್ ಎಲ್ಲ ಕಡೆ ಹರ್ದ್ಕೊಂಡ್ಬಿಟ್ಟಿದೆ. ಆಮೇಲೆ ನಾವು ಬೊಲಿವಿಯಾದಲ್ಲಿ ಏನು ನೋಡ್ತೀವಿ ಗೊತ್ತಾದ್ರೆ ಫುಲ್ ಮಿರರ್ ಎಫೆಕ್ಟ್ ಆಗುತ್ತೆ ಸಾಲ್ಟು. ಇಲ್ಲಿ ಯಾಕಿದ್ರೆ ಚೂಪ್ ಅಂತ ಹೇಳಿದ್ರೆ ಈ ಭೂಮಿ ನಾವೇನು ನೋಡ್ತಾ ಇದೀವಲ್ಲ ಈ ಭೂಮಿನ ಡಿಫರ್ ಆಗೋದು. ಈ ಭೂಮಿ ಫುಲ್ಲು ಡ್ರೈ ಅಂತೆ. ಆ ಡ್ರೈ ಆಗಿರೋ ಭೂಮಿನೇ ಚುಪ್ಪಾಗಿ ಎದ್ದಿರೋದು, ಪುಷ್ ಮಾಡಿರೋದು ಹೊರಗಡೆಗೆ. ಇದು ಸಾಲ್ಟ್ ವಾಟರ್. ನೀವು ಹೇಳ್ತೀರಲ್ಲ ಹೆಂಗೆ ಡಿಸ್ಪ್ಯೂಟ್ ಆಗುತ್ತೆ ಅಂತ, ಬನ್ನಿ ಇದು ಹೇಳ್ತೀನಿ. ಇವಾಗ ನೀನು ಒಳಗಡೆ ಬೀಳು ಕಿರಣ ಹೇಳ್ತೀನಿ ಫುಲ್ಲು. ಹೌದಾ? ಅಷ್ಟು ಡೆಪಾಸಿಟ್ ಇರುತ್ತೆ ಅದರೊಳಗೆ. ನಾವು ಜಾರ್ಡನ್ ಬಾರ್ಡರ್ಗೆ ಹೋದಾಗ ಅಲ್ಲಿ ಈ ಥರ ಡೆತ್ ವ್ಯಾಲಿ ಬೇಸಿನ್ಗೆ ಹೋಗಿ ಅಲ್ಲಿ ನೀರಲ್ಲಿ ತೇಲಾಡಿದ್ವಿ. ಅರೆ ಇಲ್ಲಿ ಬಿಟ್ಟಿಲ್ಲ ಅಷ್ಟೇ ನಾವು. ಹತ್ರ ಬಾ, ಇಲ್ಲಿ ಎಷ್ಟಿದೆ ನೋಡಿ ಶ್ರಿಂಪ್. ಇಲ್ಲಿ ಎಲ್ಲೈತೆ ಈಗ ಕಾಣಿಸ್ತಾ ಇದೆ ನೋಡಿ. ಇದನ್ನ ಹುಡ್ಕೊಂಡೆ ಫ್ಲೆಮಿಂಗೋಸ್ ಪಕ್ಷಿಗಳೆಲ್ಲ ಬರೋದು. ಇದು ರಿಚ್ ಇನ್ ಮಿನರಲ್ಸ್ ಅಂತ ತಿಂದ್ರೆ, ಈ ಶ್ರಿಂಪ್ ನ ತಿಂದ್ರೆ ನೋಡಿ ಉಪ್ಪು. ಹಿಂಗಿದೆ ಉಪ್ಪು ಅಂತ ತಿಂದ್ರೆ ಗೋವಿಂದ ಕತೆ ಸೀರಿಯಸ್ಲಿ. ಇನ್ನು ಅದನ್ನ ಪ್ಯೂರಿಫೈ ಮಾಡಬೇಕು. ಎಷ್ಟು ಫ್ಲೆಮಿಂಗೋಸು. ಇದು ಹತ್ರನೇ ಕಾಣಿಸ್ತಾ ಇದೆ ಕಿರಣ. ಅಲ್ಲಿ ಅದು ಸ್ಟ್ರಿಮ್ ತಿಂತೈತೆ. ಹೇಳಿದಲ್ಲ ಅಕ್ಕ 3 ಥರ ಐತೆ. ಚಿಲ್ಲಿ ಫ್ಲೆಮಿಂಗೋ ಬೇರೆ, ಚಿಲ್ಲಿ, ಬೊಲಿವಿಯಾ ಫ್ಲೆಮಿಂಗೋ, ಅರ್ಜೆಂಟಿನಾ ಫ್ಲೆಮಿಂಗೋ, 3 ಫ್ಲೆಮಿಂಗೋ ಬರ್ತಾವಂತೆ 3 ದೇಶದ್ದು. ಹಾರ್ತದ ಫ್ಲೆಮಿಂಗೋ? ಆರ್ತದೆ. ಹೌದಾ? ಹಾರ್ಕೊಂಡೆ ಬೇರೆ ದೇಶದಿಂದ ಬಂದಿರೋ ಬಾಬು. ನಾವು ಆವಾಗಿಂದ ಇದು ಸಾಲ್ಟ್ ಮೈನ್ಸು ಹೆಂಗಾಗುತ್ತೆ ಅಂತ ಹೇಳ್ತಿದ್ವಲ್ಲ. ಇದು ಬಂದ್ಬಿಟ್ಟು ಈ ಚಿಲಿಯ ಈ ಜಾಗ ಬಂದ್ಬಿಟ್ಟು ಸಾಲ್ಟ್ ಎಲ್ಲೆಲ್ಲಾಗುತ್ತೆಲ್ಲ ಭೂಮಿಗೂ ಸಖತ್ ಕೆಳಗಡೆ ಇರುತ್ತೆ. ನೀರೇನಾಗುತ್ತೆ, ಬರೋ ನೀರು ಇಲ್ಲಿಂದ ಹೋಗೋಕ್ಕೆ ಜಾಗ ಇರಲ್ಲ. ಆವಾಗೇನಾಗುತ್ತೆ, ನೀರು ಅವಾಗ ಎವಾಪ್ರೇಟ್ ಆಗಿಬಿಡುತ್ತೆ. ಸೂರ್ಯ ಬೆಳಕಿಗೆ ನೀರು ಎವಾಪ್ರೇಟ್ ಆಗಿ ಅಲ್ಲಿನ ಮಿನರಲ್ಸ್ ಎಲ್ಲ ಇರುತ್ತಲ್ಲ, ಉಪ್ಪಿನ ಅಂಶ, ಮಿನರಲ್ಸ್ ಎಲ್ಲ ಇಲ್ಲೇ ಉಳ್ಕೊಂಡ್ಬಿಡುತ್ತೆ. ಇದು ಕಾಲಕ್ರಮೇಣ ವರ್ಷ ಆಗ್ತಾ ಹಂಗೆ ಡೆಪಾಸಿಟ್ ಆಗಿ ಆಗದೆ ಈ ಥರ ಕ್ರಸ್ಟ್ಗಳು ಆ್ಯಕ್ಚುಲಿ. ಆದ್ಮೇಲೆ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ನೋಡ್ತೀರಲ್ಲ, ಏನಿದು ಡಿಫ್ರೆಂಟ್ ಬಣ್ಣ? ಈ ಬೆಟ್ಟದ ಮೇಲ್ಗಳಿಂದ ನೀರು ಬರುತ್ತಲ್ಲ, ಆ ನೀರು ಬಂದು ಇದ್ರೊಳಗೆ ಜೊತೆ ಸೇರ್ಕೊಳ್ಳುತ್ತೆ. ಇದ್ರ ಜೊತೆ ಸೇರ್ಕೊಂಡಾಗ ಆ ಬೆಟ್ಟದ ನೀರಲ್ಲೂ ಡಿಫ್ರೆಂಟ್ ಮಿನರಲ್ಸ್ ಇರುತ್ತೆ. ಅವೆಲ್ಲ ಸೇರಿಕೊಂಡು ಈ ಥರ ಕಲರ್ ಆಗುತ್ತೆ. ಆ ನೀರುಗಳು ಕಾಲಕ್ರಮೇಣ ಆವಿಯಾಗಿ ಮೇಲ್ಗಡೆ ಹೋದಾಗ ಉಳ್ಕೊಳ್ಳೋದೇ ಈ ಥರ ದಪ್ಪ ಉಪ್ಪಿನ ಅಂಶದ ಕಲ್ಲುಗಳು. ಸೊ ಹಿಂಗಪ್ಪ ಸಾಲ್ಟ್ ಮೈನ್ ಆಗೋದು. ಸೊ ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಇದ್ದರೆ, ಈ ಮಕ್ಕಳಲ್ಲಿ ಜಿಯೋಗ್ರಫಿ ಲೆಸನ್ಸು ಮತ್ತು ಸೈನ್ಸ್ ಲೆಸನ್ಸ್ ಇದ್ದರೆ, ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಕೊಟ್ಟಿದ್ರೆ ಹೇಳಿ. ಟೀಚರ್ಗಳು ಯಾರಾದರೂ ನೋಡ್ತೀರಾ ಸ್ಕೂಲಲ್ಲಿ, ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾವು ಓದಿ ತಿಳ್ಕೊತೀವಿ. ಅವಾಗಿಂದ ಮರುಭೂಮಿ ಕರ್ಕೊಂಡೇ ಹೋಗ್ತಾ ಇದೆಯಾ? ಊಟ ಗಿಟ್ಟ ಸಿಗುತ್ತಾ ಈ ಮರುಭೂಮಿಲಿ? ಆಕ್ಚುಲಿ ಬರ್ತಾ ಯಾವುದೊಂದು ಪುಟ್ಟ ಹಳ್ಳಿ ಈ ಥರ ಕಾಣಿಸ್ತಾ ಇದೆ ಮುಂದೆ. ಊಟ ಸಿಗದ ನೋಡೋಣ ಕಣ ಅಲ್ಲಿ. ಇಲ್ಲ ಅಂದ್ರೆ ಪಕ್ಕ ಸಿಗಲ್ಲ ಎಲ್ಲೂ ನಮ್ಗೆ ಊಟ. ಇವತ್ತು ಮುಂದೆ ಎಲ್ಲಾದ್ರೂ ಊಟ ಸಿಗಬಹುದಾ ಯಾವನಿಗೆ ಗೊತ್ತು. ಮರುಭೂಮಿಯಲ್ಲಿ ನೀರು ಸಿಕ್ದಂಗೆ ಆಯ್ತು. ಏನು ಸಿಕ್ಕರು ತಿನ್ಕೊಂಡು ಹೋಯ್ತಾ ಇರೋದೆ ಅಷ್ಟೇ. ಇದೇನೋ ಚಿಕನ್ ತಿಂತವ್ರೆ ಚಿನ್ನು. ಅಕ್ಕ ಪೋಯೋ arroz con pollo dos. Solamente arroz con pollo. Arroz con pollo. Sí. No la sopita. ರೈಸ್ ಚಿಕನ್ ಕೇಳಿದೆ. ಫ್ರೈಸ್ ಬೇಕಾದ್ರೆ ಫ್ರೈಸ್ ಬೇಡ ಅಂತ ಹೇಳಿದೆ. ಕಿರಣ ಏನು ಗೊತ್ತಾ, ಚಿಕನ್ ನಾವು ಹೇಳಿದ್ವಲ್ಲ, ಅವರು ಫ್ರೆಶ್ ಆಗಿ ಚಿಕನ್ ಬ್ರೆಸ್ಟ್ನ ಕಟ್ ಮಾಡ್ತಾವ್ರೆ ಕಿರಣ. ಮತ್ತೆ ಯಾವಾಗ ಮಾಡ್ಕೊಡೋದು? ಎಷ್ಟು ಬೇಕಾಗ್ಬಿಡುತ್ತೆ, ಗ್ಯಾಸ್ ಒಲೆ ಅಲ್ವಾ? ಇವಾಗ ಚಿಕನ್ ಕಟ್ ಮಾಡ್ತಾರೆ ಏನ್ ಕತೆ? ಏನಿದೆ ಕಿರಣ ಪೋಷನ್ನು? ಕಿರಣ ಇದನ್ನ ಸಲ ಫ್ರೆಶ್ ಇರಲ್ಲ ಅಂದ, ನಿಜವಾಗ್ಲೂ ನೋಡಿದ್ರೆ ಫ್ರೆಶ್ ಅನಿಸ್ತಾ ಇದೆ. ಫಸ್ಟ್ ಹಿಂಗೆ ನಿಂಬೆಹಣ್ಣು ಹಿಂಗೆ ಉಯ್ಕೊಂಡು ಬಾರ್ಸೋದೆ ಚಿನ್ನ. ಇವಾಗ ಆದರೆ ಅಷ್ಟೊಂದು ದೊಡ್ಡ ಚಿಕನ್ ಪೀಸ್ ತಿನ್ನೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ತುಂಬ ಜಾಸ್ತಿ. ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ, ಅಷ್ಟೊಂದು ಅಷ್ಟೇ, ಹೆಚ್ಚು ಕಮ್ಮಿ ನನಗೂ ಅಷ್ಟೇ. 300 ಗ್ರಾಮ್ಸ್ ಇದೆ ಕಣ ಚಿಕನ್ ಇದು ಅಲ್ವಾ? ಆದರೆ ಬಿರಿ ರೈಸ್ ಹೆಂಗೆ ತಿನ್ನೋದು? ಇದು ರೈಸಲ್ಲಿ ಆಯಿಲ್ ಸೂಪರ್ ಆಗಿದೆ. ಮಿಂಟಲ್ಲಿ ಹಾಕಿ ಮಾಡಿದ್ರು ನೋಡ್ಕೋಣ. ಉಪ್ಪು ಖಾರ ಎಲ್ಲ ಹಾಕೋರ ಸಕ್ಕದಾಗಿದೆ. ಸ್ವಲ್ಪ ಸಾಂಬಾರ್ ಥರ ಇದ್ಬಿಟ್ರೆ ಅನ್ನ ತಂದ್ಕೊಳ್ಬೋದು. ಆಯ್ತಪ್ಪ. ಏನು ಗೊತ್ತಾ ಅರೆಜಾನ್ ಕಾನ್ ಪೋಯೋ ಅಂದರೆ? ರೈಸ್ ವಿತ್ ಚಿಕನ್ ಜೊತೆ ರೈಸು, ಅದ್ರ ಜೊತೆ ಒಂದು ಸ್ವಲ್ಪ ಟೊಮೊಟೊ ಮತ್ತು ಸೌತೆಕಾಯಿ ಹಾಕ್ಬಿಟ್ಟು ಸಲಾಡು, ಆಮೇಲೆ ನಿಂಬೆಹಣ್ಣು, ಆಮೇಲೆ ಅದ್ರ ಜೊತೆಗೆ ಪಿಕಾಂತೆ ಅಂದರೆ ಸಾಸು.
ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಲ್ಲ? ಚೆನ್ನಾಗಿದೆ, ಸೂಪರ್ ಐ ಕ್ಲಾಸ್, ಫಸ್ಟ್ ಕ್ಲಾಸ್, ತಿನ್ಕೊಂಡು ಹೋಯ್ತಾರೆ ನನ್ನ ಮನೆ. A few moments later. ಆ್ಯಕ್ಚುಲಿ ಇಷ್ಟೊತ್ತು ಅಯ್ಯೋ ಒಳ್ಳೆ ಕಂಪ್ಯೂಟರ್ ಎಕ್ಸಾಮ್ ತಗೊಳ್ತಾರೆ ಕೂರಿಸಿ ನನ್ನ. ಯಾಕೆ? ಅದಕ್ಕೆ ಆಕ್ಸಿಜನ್ ಪ್ರಾಬ್ಲಮ್ ಆಲ್ರೆಡಿ. ಕಂಪ್ಯೂಟರ್ ಮುಂದೆ ಕೂರಿಸಿ ಎಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿಸಿ ನಮ್ಮ ಕಾರ್ ನಂಬರು ಟೆಸ್ಟ್ ಮಾಡಿ ತಗೊಂಡು ಆಮೇಲೆ ಕೊಟ್ಟಿದ್ದು ಕಣ ರಿಸಿಪ್ಟು. ಎಂತ ಕಷ್ಟ ಸೀರಿಯಸ್? 1980s ಅವರೇ ಕಣ ನೋಡಿಲಿ, ಆಶಾ ಗೌಡ ಅಂತ ಬರ್ದು ಎಲ್ಲ ಹೆಂಗಿತ್ತು ಲಿಟ್ರಲಿ. ಕಂಪ್ಯೂಟರ್ ಮುಂದೆ ಕೂಸಿ ಎಲ್ಲ ಫಿಲ್ ಮಾಡಿದ ಇನ್ಫಾರ್ಮೇಷನ್ ನಾನು ಹೇಳ್ದೆ. ಹಂಗೂ ನಾನು ₹1, ಆಮೇಲೆ ಸ್ವಲ್ಪ ಇವ್ರಿಗೆ ಏನು ಅಂದರೆ ಗೊತ್ತಿಲ್ಲ, ಇವ್ರಿಗೂ ಗೌರ್ಮೆಂಟ್ಗೂ ಕನೆಕ್ಷನ್ ಇದೆಯಲ್ಲ ಗೊತ್ತಿಲ್ಲ, ಹೇಳ್ದೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿಲ್ಲಪ್ಪ ಗೂಗಲಲ್ಲಿ ಅಂತ ಹಿಂಗಂದ್ರು. ಬುಡಕಟ್ಟು ಜನಾಂಗ ಎಕ್ಸಾಕ್ಟ್ಲಿ ಹಳೇ ಕಾಲದವ್ರ ಥರ ಇರೋ ದುಡ್ಡು ಕೊಟ್ಟು ತಗೋತಾ ಇರೋದು. ಓಕೆ, ಎಷ್ಟು ಗಂಟೆ ಅಂತ ಗೊತ್ತಾ? 4 ಗಂಟೆ ಅಷ್ಟೊಳಗೆ ಎಂಟ್ರ್ ಆಗಬೇಕಂತೆ. ನಡಿ ಎಷ್ಟು ದೂರ ಇದೆ? ಇನ್ನು 30 ನಿಮಿಷ ಇರ್ಬೋದು. ಓ, ಇನ್ನೊಂದು 18 ನಿಮಿಷ ಇದೆ. ಇಲ್ಲ ಚಿನ್ನು, 20 ನಿಮಿಷ. ನಾವು 18 ನಿಮಿಷದಲ್ಲಿ ಎಂಟ್ರಿ ಆಗಬೇಕು. ಓ ಸಖತ್ ಗುರು, 3:40 ಟೈಮು. ಇವ್ರದೇ ರೂಲ್ಸು, ಇವ್ರದೇ ಇದು. ಬಟ್ ರೂಲ್ಸ್ ಓಕೆ, ಅಗ್ರಿ. ಬಟ್ ಇವಾಗ ಇನ್ಫಾರ್ಮೇಶನ್ ಹಾಕ್ಬಿಟ್ಟಿದ್ರೆ ಟೂರಿಸ್ಟ್ ಅವ್ರಿಗೆ, ಪಾಪ ಬರೋರಿಗೆ ಹೆಲ್ಪ್ ಆಗುತ್ತೆ. ಇವಾಗ ಟೈಮ್ ಎಕ್ಸಾಕ್ಟಾಗಿ 3:40, 18 ನಿಮಿಷ ತೋರಿಸ್ತಾ ಇದೆ. ಇಲ್ಲಿಂದ 4 ಗಂಟೆ ಅಷ್ಟರಲ್ಲಿ ಎಂಟ್ರ್ ಆಗಬೇಕಂತೆ. ರೀಚ್ ಆಗ್ತೀವಾಗಲ್ವೋ ಗೊತ್ತಿಲ್ಲ. ಹೊಡೆದ್ಬಿಡ್ತೀನಿ ಅವ್ನಿಗೆ ಅಷ್ಟೇ, ರೀಚ್ ಆಗಿಲ್ಲ ಅಂದರೆ. ಕಷ್ಟಪಟ್ಟು ನನಗೆ ನನ್ನ 10th ಸ್ಟ್ಯಾಂಡರ್ಡ್ ಹಾಕೋಕೆ ಬಂದ್ಬಿಡ್ತು ಚಿನ್ನು. ಆ ಕಂಪ್ಯೂಟ್ರು, ಆ ಕೀಬೋರ್ಡು ಎಲ್ಲ. ಹೊಡೆಯೋಣ ಸ್ಪೀಡಾಗಿ ಹಚ್ಕೊಳ್ಳೋಣ ಈಗ. ಇನ್ಫಾರ್ಮೇಷನ್ ಕೊಡ್ತಾರೆ ಚಿನ್ನು, ಸೆಟಪ್ ಮಾಡ್ಬಿಟ್ಟವ್ರು ರೂಟು. ಚಿನ್ನು ಎಲ್ಲೂ ಹೋಗಂಗಿಲ್ಲ. ಅವ್ರು ಯಾಕೆ ಕಾರ್ ರೂಟ್ ಕೊಟ್ಟಿದ್ದಾರೋ ಅದೇ ರೂಟಲ್ಲಿ ಹೋಗ್ಬೇಕು. ಸೊ ಕ್ಲೀನಾಗಿ ಇವರು ಎಲ್ಲ ಬುಡಕಟ್ಟು ಜನಾಂಗದವರು. ಸೂಪರ್ ಆಗಿ ಅರ್ಥ ಆಯ್ತು. ಆಶಾ ಅವನು ಸ್ಪ್ಯಾನಿಷಲ್ಲಿ ಹೇಳ್ತಾನೆ. ಆಶಾ ಜಿ ಅಂತಾಳೆ. ಅವನಿಗೂ ಅರ್ಥ ಆಯ್ತು. ಓಕೆ ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ, ಇವಾಗ ತೋರಿಸ್ತೀನಿ. 3 ವ್ಯೂ ಪಾಯಿಂಟ್ ಚಿನ್ನು. ಅವ್ರು ಹೇಳಿದ್ದು ಕಾರ್ ಪಾರ್ಕ್ ಮಾಡ್ಕೊಳ್ಳಿ, ಅಲ್ಲೇ ನಡೆದಾಡಿ, ಮತ್ತೆ ಕಲ್ಲುಗಳು ಇರ್ತಲ್ಲ, ಈ ಥರ ಕಲ್ಲುಗಳು, ಅದನ್ನು ದಾಟಬೇಡಿ ಅಂತ ಹೇಳಿದ್ರು ಅಷ್ಟೇ. ನಡಿ ಹೋಗೋಣ. ನಾನು ಕಡೆ ಓಡ್ಕೊಂಡ್ಬಿಟ್ವಿ, ಧೂಳು ಬರಬಾರ್ದು ಮುಂದಕ್ಕೆ ಅಂತ. ನಮಗೂ ಅಷ್ಟೇ, ನಿಮಗೂ ಅಷ್ಟೇ. ಮ್ಯಾನ್, ಹೆಂಗ್ ಓಪನ್ ಆಯ್ತು ನೋಡಿ. ದಿ ಬೆಸ್ಟ್ ವ್ಯೂ, ದಿ ಬೆಸ್ಟ್ ದಾರಿ ಕರ್ಕೊಂಡು ಹೋಗ್ತಾ ಇದೀವಿ ನಿಮ್ನ. ಓ ಮೈ ಗಾಡ್, ಹೆಂಗಿದೆ ನೋಡಿ ವ್ಯೂ. ಅಮೇಝಿಂಗ್ ಗುರು, ಈ ಥರ ವ್ಯೂ ನೋಡಿಲ್ಲ ನಾನು. 2 ಲೇಕ್ ಇದು, ಲಗೂನಾ ಲೇಕು. ಆದರೆ ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ ಬಿಡ್ದಲ್ಲಿ ಇವರು. ಎಡ್ಡ ಬಿಟ್ಟಿಲ್ಲ ಆಶಾ ಇವರು. ಅಲ್ವಾ ಕಿರಣ್? ನಾವೀಗ ಏನು ನೋಡ್ತಾ ಇದ್ದೀವಲ್ಲ ಅದೆಲ್ಲ ಜ್ವಾಲಾಮುಖಿಗಳು. ಅಲ್ಲಿ ಜ್ವಾಲಾಮುಖಿ ಕಾಣಿಸ್ತಾ ಇದೆ. ಅಲ್ಲಿಂದ ಇದು ಬಂದು ಆ್ಯಂಡಸ್ ಮೌಂಟೇನು. ಮತ್ತು ಈ ಲಗೂನ್ ಏನಾಗಿದೆಯಲ್ಲ ಎಲ್ಲ ಜ್ವಾಲಾಮುಖಿಯಿಂದ ಆಗಿರೋ ಲಗೂನ್ ಇದು. ಓಕೆ, ಅದಕ್ಕೆ ಅಷ್ಟು ಕ್ಲಿಯರ್ ಆಗಿದೆ ವಾಟ್ರು. ಆದರೆ ಆ ನೀರಿನ ಬದಿದಲ್ಲಿ ನೋಡಿ, ಬದಿಯಲ್ಲಿ ಫುಲ್ಲು ಸಾಲ್ಟ್ ಡೆಪಾಸಿಟ್ ಅಲ್ವಾ? ಸಾಲ್ಟ್ ವಾಟರ್ ಲೇಕ್ ಇದು, ಕಂಪ್ಲೀಟ್ ಸಾಲ್ಟ್ ವಾಟರ್ ಲೇಕು. ಈ ಲೇಕು ಎಷ್ಟು ಡೆನ್ಸಿಟಿ ಇದೆ ಅಂದರೆ, ವಾಟರ್ ಡೆನ್ಸಿಟಿ, ನಾವು ನೀರಲ್ಲಿ ಲಿಟ್ರಲಿ ತೇಲಾಡ್ಬೋದಂತೆ, ಅಷ್ಟು ಡೆನ್ಸಿಟಿ ಇದೆಯಂತೆ. ಇಂಥ ಸರಿಯಲ್ ಆಗಿರುವ ಎನ್ವಿರಾನ್ಮೆಂಟ್ನ ನಿಜವಾದ ಎಲ್ಲೂ ನೋಡಿಲ್ಲ, ಯಾವ ದೇಶದಲ್ಲೂ ನೋಡಿಲ್ಲ. ನಾವು ಹೇಳ್ಬೋದು 100 ಕಂಟ್ರಿ 102 ಕಂಟ್ರಿ ತಿರುಗಾಡಿದೀವಿ ಅಂತ. ಒಂದೊಂದು ಕಂಟ್ರಿ ಕೂಡ ಒಂದೊಂದು ಬ್ಯೂಟಿ ಇರುತ್ತೆ. ಒಂದೊಂದು ದೇಶದಲ್ಲಿ ಏನೋ ತೋರಿಸ್ತಾ ಇರ್ತಲ್ವ ಕಿರಣ, ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನಾವು ಯಾವ ಕಂಟ್ರಿಲೂ ಯಾವ ದೇಶದಲ್ಲೂ ಈ ಥರ ನೋಡಿರ್ಲಿಲ್ಲಪ್ಪ. ನೀನು ನೋಡಿದ್ದ ಕಿರಣ? ಹೆಂಗಿದೆ ಅಲ್ವಾ ಶಾ ವ್ಯೂ ಅಂತೂ. ಮೈಂಡ್ ಬ್ಲೋಯಿಂಗ್ ಕಿರಣ್. ಅವರು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೋತಾ ಇದ್ರಲ್ಲ, ಸಖತ್ ಇರಿಟೈಟ್ ಆಯಿತು. ಏನು ಗುರು ಇದು ಈ ಥರ ಮಾಡ್ತಾರೆ, ಇನ್ಫಾರ್ಮೇಷನ್ನೇ ಕೊಡ್ತಿಲ್ಲ ಅಂತ. ಬಿಟ್ಬೇಡ ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ಅದಕ್ಕೆ ಹೇಳೋದು, ತಾಳಿದವನು ಬಾಳಿಯಾನು. ಯಾವತ್ತೂ ಕೂಡ ನೀವು ಎಷ್ಟು ಪೇಷನ್ಸ್ ಆಗಿ ಕಾಯ್ತಿರಲ್ಲ, ಅದೇ ನಿಮಗೆ ರಿವಾರ್ಡ್ ಮಾಡುತ್ತೆ. ಅಲ್ಲಿ ನೋಡಿ, ಅಲ್ಲಿ ಎಷ್ಟು ನೀಲಿ ಇದೆ ಅಂತ. ನನಗೆ ಇವತ್ತು ಕನ್ನಡಕ ಬಿಟ್ಬಿಟ್ಟು ನೋಡಬೇಕು ಅನಿಸ್ತಾ ಇದೆ. ನಾನು ಯಾವಾಗಲೂ ಆಶಂಗೆ ಹೇಳ್ತಿದ್ದೆ, ಆಶಾ ನ್ಯಾಚುರಲ್ ಕಣ್ಣಲ್ಲಿ ನೋಡು, ಆಶಾ ನ್ಯಾಚುರಲ್ ಕಣ್ಣಲ್ಲಿ ನೋಡು ಅಂತ. ಇವಾಗ ನ್ಯಾಚುರಲ್ ಕಣ್ಣಲ್ಲಿ ಗೊತ್ತಾಗ್ತಾ ಇದೆ. ನಾವು ತುಂಬ ಅದ್ಭುತವಾದ ಜಾಗಗಳನ್ನ ತೋರ್ಸಕ್ಕೆ ಟ್ರೈ ಮಾಡ್ತೀವಿ, ಆದರೆ ಕೆಲವೊಂದು ಜನ ಅದನ್ನು ಅಪ್ರಿಷಿಯೇಟ್ ಮಾಡಲ್ಲ. ಆವಾಗ ನಾವು
ಓಕೆ ಈ ಥರ ವಿಡಿಯೋ ಮಾಡಬೇಕಾ, ನಮ್ಮ ಜನಗಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹಿಂಜರಿದ್ಬಿಡ್ತೀವಿ. ಆದರೂ ಎಷ್ಟೇ ಕಷ್ಟ ಆದರೂ ಇರಲಿ, ಜನಗಳು ನೋಡ್ತಾರೋ ನೋಡಲ್ವೋ, ಎಲ್ಲೋ ಒಂದು ಸ್ವಲ್ಪ ವ್ಯೂಸ್ ಬರುತ್ತೆ, ಇರಲಿ ಬಿಡಿ, ನೋಡೋರ್ಗಾದ್ರೂ ಇಷ್ಟ ಆಗುತ್ತಲ್ಲ ಅಂತ ಕಷ್ಟ ಪಟ್ಕೊಂಡು ಮಾಡ್ತೀವಿ ಅಲ್ಲ. ಆಕ್ಚುಲಿ ಆಲ್ಟಿಟ್ಯೂಡ್ ಪ್ರಾಬ್ಲಮ್ ಆಗ್ತಾ ಇದೆ. 4,500 ಸಿ ಲೆವೆಲ್ ಮೇಲೆ ಇದೀವಿ ನಾವು, ಉಸಿರಾಡಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಬಟ್ ಈ ಬ್ಯೂಟಿ ಮುಂದೆ ಅದು ಮರ್ತೇ ಹೋಗ್ಬಿಟ್ಟಿದೆ ನನಗಂತೂ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಅಕ್ಟೋಬರ್ 20ನೇ ತಾರೀಕು ನಾವು ಚೈನಾ ಗ್ರೂಪ್ ಟೂರ್ನ ಆರ್ಗನೈಸ್ ಮಾಡಿದ್ದೀವಿ. ಬೇಜಿಂಗ್, ಶಾಂಘೈ, ಝಾಂಜಿಯಾಜೆ, ಔತಾರ್ ಮೌಂಟೇನ್ಸ್, ಜಿಯಾನ್, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮತ್ತೆ 10 ಅಟ್ರಾಕ್ಷನ್ಸ್ ಗಳಿದಾವೆ. ಬೇಗ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಚೈನಾ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ 20ನೇ ತಾರೀಕು ಎಲ್ಲರೂ ಚೈನಾಗೆ ಹೋಗ್ತಾ ಇರೋಣ. ಆಕ್ಚುಲಿ ನಾವಿವಾಗ ಆಲ್ಟಿಟ್ಯೂಡ್ ಮೇಲ್ಗಡೆ ಇದೀವ ಕೆಳಗಡೆ ಇದೀವಾ? ಮೇಲ್ಗಡೆ ಇದ್ದೀವಿ. 3,500 ಮೀಟರ್ ಅಬೌವ್ ಸಿ ಲೆವೆಲ್ ಇದೆ. ಈ 4,500 ಅನ್ಸುತ್ತೆ. ಇದು 3,500. ಅದು ಟಾಪ್ ಇದೆಯಲ್ಲ, ಆ ಟಾಪು 7,500 ಆಂಡಸ್ ಮೌಂಟನ್ದು. ಈ ವಾಲ್ಕೆನೋ ಬಂದ್ಬಿಟ್ಟು 5,500 ಮೀಟರ್ ಅಬೌವ್ ಸಿ ಲೆವೆಲ್. ಇದು 3,500. ಕಿರಣ್ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡೋ ನೋಡಿ, ಎಂಟ್ರಿ ಒಂದ್ ಕಡೆ ಎಕ್ಸಿಟ್ ಒಂದ್ ಕಡೆ. ಆ್ಯಕ್ಚುಲಿ ಬುಡಕಟ್ಟು ಜನಾಂಗದವ್ರು ಇಲ್ಲಿ ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡೋರೆ. ಒಂದೊಂದು ಕಡೆನೂ ಜನಗಳು ಇಟ್ಟವ್ರೆ ಬಿಡ್ದಿರಂಗೆ. ಅದು ಸುಲಭ ಅಲ್ಲ. ಕ್ಯಾಮ್ರಾ ಕಣ್ಣು ಎಷ್ಟು ಜಸ್ಟಿಫೈ ಮಾಡ್ತಾ ಇದೆಯೋ ಗೊತ್ತಿಲ್ಲ, ಆದರೆ ವ್ಯೂ ಮಾತ್ರ ಅತಿ ಅದ್ಭುತವಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಸಾಲ್ಟ್ ಡೆಪಾಸಿಟ್ಟು. ನಾನು ಫ್ರೆಶ್ ವಾಟರ್ ಸಾಲ್ಟ್ ಡೆಪಾಸಿಟ್ ಇದೆ ಕೇಳೋದು, ಲೇಕಿನ ಸಾಲ್ಟ್ ಡೆಪಾಸಿಟ್ ಅಂತ. ಆದರೆ ಡೆನ್ಸಿಟಿ ಎಷ್ಟಿರ್ಬೋದಲ್ಲಿ, ಅಲ್ಲಿ ಬಿಟ್ಟಿದ್ರೆ ಗೊತ್ತಾಗಿರೋದು, ತೇಲಾಡ್ತಿದ್ವಿ ನಾವು. ಇಲ್ಲಿಂದ ನೋಡಿ ಸಾಲ್ಟ್ ಡೆಪಾಸಿಟ್ ಕಾಣಿಸುತ್ತೆ, ಎಷ್ಟು ಡೆನ್ಸ್ ಇರ್ಬೋದಲ್ಲಿ. ನನಗೆ ಆಕ್ಸಿಜನ್ ಲೆವೆಲ್ ಲೋ ಆಗಿ ಸುಸ್ತಾಗ್ತಾಯಿದೆ. ಅಲ್ಲಿ ವಾರ್ನಿಂಗ್ ಹಾಕಿದ್ರು, ನಾವಲ್ಲಿ ನಮ್ಮಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ರಲ್ಲ, ಅಲ್ಲಿ ಹಾಕಿದ್ದ ಆಕ್ಸಿಜನ್ ಮಾಸ್ಕ್ ಇಟ್ಟಿದ್ರಲ್ಲಿ. ಮೋಸ್ಟ್ಲಿ ಆಗುತ್ತೆ ಅನ್ಸುತ್ತೆ ಇಲ್ಲಿ ಕಾಮನ್ನು. ಕಿರಣ್ ಆಲ್ ಗುಡ್. ಸುಸ್ತಾಗ್ತಾಯಿದೆ, ನಡೆಯೋಕ್ಕಾಗ್ತಾಯಿಲ್ಲ. ನಮ್ಮ ಉಸಿರು ಕೇಳಿಸ್ತಾ ಇರುತ್ತೆ, ಅದನ್ನೇ ಕಮೆಂಟ್ ಮಾಡ್ತಾರೆ ಗುರು, ನಿಮ್ದು ಉಸಿರು ಕೇಳಿಸ್ತದೆ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಏನು ಗೊತ್ತಾ, ಯೋಗ ಮಾಡಿ ಫಿಟ್ನೆಸ್ ಚೆನ್ನಾಗಿ ಇಟ್ಕೊಳ್ಳಿ ಅಂತಾರೆ. ಇಷ್ಟೊಂದು ಮೀಟರ್ ಹೈಯಲ್ಲಿ ಬಂದು ಇದು ಸ್ಟಾಮಿನಾ ಅಲ್ಲ, ಇದು ಬಂದ್ಬಿಟ್ಟು ಆಕ್ಸಿಜನ್ ಲೆವೆಲಿಂದ ಆಗ್ತಾ ಇರೋದು. ಇದು ಸುಸ್ತು, ಇದು ಕಾಮನ್ನು, ಯಾರಿಗಾದ್ರೂ ಕಾಮನ್ ಇದು. ಇದು ಲಾಮಾ, ಇದು ಲಾಮಾ, ಇದು ಎದುರ್ತಲ್ಲ ಅನ್ಸುತ್ತೆ ಇದು ಅಲ್ವಾ? ಲಾಮಾ ಕಿರಣ. ಲಾಮನ ಇದು ಲಾಮ. ಅಮ್ಮ ಕರ್ಕೊಂಡೋಯ್ತು ಚಿನ್ನೋದ್ರೆ ನಡಿಯೋ ನಡಿಕೆ ಅಂತ. ಹಾಂ, ಓ ಓಡೋಗ್ಬಿಟ್ಟು ಎಷ್ಟೊಂದವೆ. ಹೌದಾ? ಹಾಂ, ಇದು ನನಗೆ US ಅಲ್ಲಿ ನೋಡ್ದಂಗೆ ಆಯಿತು, ಕಾರ್ ನಿಲ್ಸು ನೋಡು ಜಾಗನ ಅಂತ. ಕಿರಣ ಎಂತಕ್ಕೆ ಅಂದರೆ ಇದಲ್ವಾ ಕಿರಣ, ಇಟ್ಸ್ ನಾಟ್ ಅಬೌಟ್ ನೀವು ನಡೆದಾಡಬಾರ್ದು ಅಂತಲ್ಲ, ನಿಮ್ಗೆ ಆಗಲ್ಲ ಅಂತ ಅಷ್ಟೇ. ಅದು ಅಕಸ್ಮಾತ್ ಆಕ್ಸಿಜನ್ ಲೆವೆಲಿಂದ ಅಕಸ್ಮಾತ್ ಮಂಡದ ಏರಿಯಾದಲ್ಲಿ ಹೋಗ್ಬಿಡ್ತಾರೆ ಒಬ್ರೊಬ್ರು, ಏನಾರು ಆಗ್ಬಿಟ್ರೆ ಯಾರು ಬಂದು ನೋಡ್ತಾರೆ? ಅಷ್ಟೇ ಏನೋ ಪಕ್ಷಿಗಳವೆ, ಏನು ವಲ್ಚರ ಅದು? ಇಲ್ಲಿ ಹಾಕೊಟ್ಟರು ಈ ಥರ ಕೊಟ್ಟರಲ್ಲ, ಪಕ್ಷಿ, ಈ ಥರ ಪಕ್ಷಿ ಇರ್ತವೆ ಅಂತ. ಫ್ಲೆಮಿಂಗೋಸ್ ಇದೆ, ಫ್ಲೆಮಿಂಗೋಸ್ ನೋಡಿದ್ದೀವಿ. ಏನದು ಬಾತ್ಕೋಳಿನ? ಟಗುವ ಕಾರ್ನುಡ, ಅದೇ ಕಾಣಿಸ್ತಾರ ನಂಗೆ ಅದು ಕಣ್ಣಿಗೆ. ಝೂಮ್ ಮಾಡಿ ನೋಡ, ಟಗುವ ಕಾರ್ನುಡ. ಇದೊಂಥರ ವ್ಯೂ ಕರೆಕ್ಟಾಗಿ ಆಂಡಸ್ ಮೌಂಟೇನ್ ಕೆಳಗಡೆ ಇದೆ. ಇದು ಪ್ರಪಂಚದ ಅದ್ಭುತಗಳನ್ನ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನನಗೆ ಕಿರಣ್ಗೆ ಏನಪ್ಪ ಅಂತ ಹೇಳಿದ್ರೆ, ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಅಂತ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ನಮಗೂ ಕೂಡ ನೋಡೋಕೆ ಇಷ್ಟ, ನಿಮಗೆ ತೋರ್ಸೋಕೆ ಇಷ್ಟ. ಎಲ್ಲೋ ಒಂದು ಕಡೆ ಅನಿಸುತ್ತೆ ಅಂದರೆ ಅಪ್ರಿಸಿಯೇಷನ್ ಸಿಗೋಲ್ಲ ಅನಿಸ್ತಾ ಇದೆ ನಮಗೆ. ನಿಮ್ದೊಂದು ಕಮೆಂಟು, ನಿಮ್ದೊಂದು ಸಬ್ಸ್ಕ್ರೈಬು, ನಿಮ್ಮದೊಂದು ಲೈಕ್, ಅಷ್ಟೇ ನಮ್ಗೆ ಸಾಕು. ನಿಮ್ಮ ಹತ್ರ ನಾವು ದುಡ್ಡು ಕೊಡಿ, ಸಬ್ಸ್ಕ್ರೈಬ್ ಆಗಿ, ಆಮೇಲೆ ನಮಗೆ ಕಾಫಿ ಕೊಡಿಸಿ, ನಮ್ಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ನಾವು ಯಾವತ್ತೂ ಏನೂ ಕೇಳಿಲ್ಲ. ಆಶೀರ್ವಾದ ಇದ್ದರೆ ಸಾಕು, ಪ್ರೀತಿ ಇದ್ರೆ ಸಾಕು. ವೆಲ್ತ್ ಪರವಾಗಿಲ್ಲ, ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ, ನೋಡುವಂಥ ಪ್ರಪಂಚ ನೋಡುವಂಥ ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊತೀವಿ.